ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದು? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದರೆ ಇದು ಈಗ ನಮಗೆ ಇಂಡಿಯಾದಲ್ಲಿ ಇರ್ಬೋದು, ಇಡೀ ವರ್ಲ್ಡಲ್ಲೇ ಇರ್ಬೋದು, ಗ್ಲೋಬಲ್ಲಿ ಇರ್ಬೋದು, ಬೇರೆ ದೇಶಗಳಲ್ಲಿ ಇರ್ಬೋದು, ನಾವು ಟೆರರಿಸ್ಟ್ ಅಟ್ಯಾಕ್ಸ್ನ ತುಂಬ ನೋಡ್ತಿದ್ದೀವಿ. ಇವಾಗ ತಾಲಿಬಾನ್ ಅಟ್ಯಾಕ್ ಇರ್ಬೋದು, ಅಫ್ಘಾನಿಸ್ತಾನಲ್ಲಿ ಆಗಿರೋವಂಥದ್ದು. ತಾಲಿಬಾನು ಅಫ್ಘಾನಿಸ್ತಾನ ಆಕ್ಯುಪೈ ಮಾಡ್ಕೊಂಡಿದೆ. ಮತ್ತು ಇಂಡಿಯಾದಲ್ಲಿ ಆಗಿದ್ದಂಥ ಮುಂಬೈ ಟೆರರ್ ಅಟ್ಯಾಕ್ ಇರ್ಬೋದು. ಸೊ ಈ ರೀತಿಯಾಗಿ ತುಂಬ ಟೆರರ್ ಅಟ್ಯಾಕ್ಸ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಮುಂಬೈ ಟೆರರ್ ಅಟ್ಯಾಕ್ ಆದಮೇಲೆ ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಇನ್ಸ್ಟಿಟ್ಯೂಷನ್ ಏನಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಸೊ ಇದೊಂದು ಟೆರರಿಸ್ಟ್ ಇನ್ಸಿಡೆಂಟ್ಸ್ ಆರ್ ಫೌಂಡ್ ಹ್ಯಾವ್ ಕಾಂಪ್ಲೆಕ್ಸ್ ಇಂಟರ್ಸ್ಟೇಟ್ ಆರ್ ಇಂಟರ್ನ್ಯಾಷನಲ್ ಲಿಂಕೇಜಸ್. ಸೊ ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟಿ ಒಂದು ಸ್ಟೇಟ್ ಅಥವಾ ಒಂದು ಕಂಟ್ರಿಗೆ ಬಿಲಾಂಗ್ ಆಗಿರೋವಂಥದ್ದಲ್ಲ. ಅದ್ರದ್ದು ರಿಲೇಷನ್ಸ್ ಹೇಗಿರುತ್ತೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುತ್ತೆ. ಸೊ ಅಂದರೆ ಬೇರೆ ಬೇರೆ ಕಂಟ್ರಿ ಜೊತೆಗೆ ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸು ಲಿಂಕ್ ಆಗಿರುತ್ತೆ. ಸೊ ಪಾಸಿಬಲ್ ಕನೆಕ್ಷನ್ಸ್ ಇರುತ್ತೆ. ಇದು ಆರ್ಗನೈಸ್ಡ್ ಕ್ರೈಮ್ ಜೊತೆಗೆ ಇನ್ವಾಲ್ವ್ ಆಗಿರುತ್ತೆ. ಎಕ್ಸಾಂಪಲ್, ಈಗ ಸ್ಮಗ್ಲಿಂಗ್ ಆಫ್ ಆರ್ಮ್ಸ್ ಇರ್ಬೋದು, ಸ್ಮಗ್ಲಿಂಗ್ ಆಫ್ ಡ್ರಗ್ಸ್ ಇರ್ಬೋದು, ಸರ್ಕ್ಯುಲೇಷನ್ ಆಫ್ ಫೇಕ್ ಇಂಡಿಯನ್ ಕರೆನ್ಸಿ ಇರ್ಬೋದು. ಸೊ ಈ ರೀತಿಯಾದಂಥ ಆರ್ಗನೈಸ್ಡ್ ಕ್ರೈಮ್ಸು ಕೂಡ ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಜೊತೆ ಇನ್ವಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಎಂಕ್ವೈರ್ ಮಾಡಬೇಕು ಅಂದರೆ ಇದಕ್ಕೊಂದು ನ್ಯಾಷನಲ್ ಲೆವೆಲ್ ಏಜೆನ್ಸಿ ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಸೆಂಟ್ರಲ್ ಲೆವೆಲಲ್ಲಿ ಕ್ರಿಯೇಟ್ ಮಾಡ್ತಾರೆ. ಏನಕ್ಕೋಸ್ಕರ ಅಂದರೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರ. ಯಾವ ರೀತಿಯಾದಂಥ ಅಫೆನ್ಸಸ್ ಅಂದರೆ ಈಗ ಟೆರರಿಸಮ್ ಇರ್ಬೋದು, ಮತ್ತು ಅದರ್ ಆ್ಯಕ್ಟ್ ಪೋಸ್ಟ್ 2019 ಟೆರರ್ ಅಟ್ಯಾಕ್ ಆದಮೇಲೆ ಬಂದಂಥ ಇನ್ನೂ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ನನಗೆ ಹೇಳಿದೆ ಸ್ಮಗ್ಲಿಂಗ್ ಇರ್ಬೋದು, ಸರ್ಕ್ಯುಲೇಷನ್ ಆಫ್ ಫೇಕ್ ಕರೆನ್ಸೀಸ್ ಇರ್ಬೋದು, ಈ ಥರ ಒಂದು ಪ್ರಾಬ್ಲಮ್ಸನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೋಸ್ಕರ ಈ ಒಂದು ಏಜೆನ್ಸಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ 2008 ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದೊಂದು ಸೆಂಟ್ರಲ್ ಏಜೆನ್ಸಿ. ಇದು ಇನ್ವೆಸ್ಟಿಗೇಟ್ ಮಾಡುತ್ತೆ ಮತ್ತು ಅಫೆನ್ಸಸ್ನ ಪ್ರಾಸಿಕ್ಯೂಟ್ ಮಾಡುತ್ತೆ. ಇದು ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅಫೆನ್ಸಸ್ ಆಗಿರ್ಬೋದು, ಅದು ಸವರ್ನಿಟಿ, ಸೆಕ್ಯೂರಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾಗೆ ಅಫೆಕ್ಟ್ ಮಾಡ್ತಿದ್ರೆ, ಸೆಕ್ಯೂರಿಟಿ ಆಫ್ ದ ಸ್ಟೇಟಿಗೆ ಅಫೆಕ್ಟ್ ಮಾಡ್ತಿದ್ರೆ, ಫ್ರೆಂಡ್ಲಿ ರಿಲೇಷನ್ ವಿತ್ ಫಾರಿನ್ ಸ್ಟೇಟಿಗೆ ಅಫೆಕ್ಟ್ ಮಾಡ್ತಿದ್ರೆ ನಾವು ಇದನ್ನು ಟೆರರಿಸ್ಟ್ ಆ್ಯಕ್ಟಿವಿಟಿ ಅಥವಾ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಟಾಮಿಕ್ ಮತ್ತು ನ್ಯೂಕ್ಲಿಯರ್ ಫೆಸಿಲಿಟಿ ಅಗೇನ್ಸ್ಟ್ ಅಟಾಮಿಕ್ ಮತ್ತು ನ್ಯೂಕ್ಲಿಯರ್ ಫೆಸಿಲಿಟಿಯಾಗಿ ಇದು ಆ್ಯಕ್ಷನ್ನ ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಬಾಂಬ್ಸ್ನ ಹಾಕೋದಿರ್ಬೋದು, ಹ್ಯೂಮನ್ ಬಾಂಬ್ಸ್ನ ಯೂಸ್ ಮಾಡೋದಿರ್ಬೋದು. ಈ ರೀತಿಯಾಗಿ ನ್ಯೂಕ್ಲಿಯರ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತಿದ್ರೆ ಅದು ಕೂಡ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಅಂತ ಕನ್ಸಿಡರ್ ಮಾಡುತ್ತೆ ಇದ್ರ ಅಂಡರಲ್ಲಿ. ಸೊ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿನಲ್ಲಿದೆ. ಮತ್ತು ಇದ್ರದ್ದು ಬ್ರಾಂಚಸ್ಸು ಹೈದರಾಬಾದು, ಗುವಾಹತಿ, ಕೊಚ್ಚಿ, ಲಕ್ನೋ, ಮುಂಬೈ, ಕೋಲ್ಕತ್ತಾ, ರಾಯ್ಪುರ್ ಮತ್ತು ಜಮ್ಮುನಲ್ಲಿ ಇದೆ. ಇದು ರೀಜನಲ್ ಬ್ರಾಂಚಸ್ಸು. ಮೇನ್ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿನಲ್ಲಿ. ಸೊ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಬಿಲ್ ತೊಗೊಂಡು ಬರ್ತಾರೆ 2019 ಏನಕ್ಕೋಸ್ಕರ ಅಂದರೆ ಒರಿಜಿನಲ್ ಆ್ಯಕ್ಟನ್ನು ಅಮೆಂಡ್ ಮಾಡೋದಕ್ಕೋಸ್ಕರ. ಇದನ್ನು ಫಸ್ಟ್ ಅಮೆಂಡ್ ಮಾಡಿದ್ದು ಯಾವಾಗ ಅಂದರೆ 2018. ಈ ಒಂದು ಅಮೆಂಡ್ಮೆಂಟಲ್ಲಿ ಏನೇನು ಚೇಂಜಸ್ ತೊಗೊಂಡು ಬರ್ತಾರೆ ಅಂದರೆ ಈಗ ನಾವಿಲ್ಲಿ ನೋಡಿದ್ವಿ, ಒಂದು ಇಂಡಿಯನ್ದು ಸೋವರ್ನಿಟಿ, ಸೆಕ್ಯೂರಿಟಿ, ಇಂಟಿಗ್ರಿಟಿ ಮತ್ತು ಫ್ರೆಂಡ್ಲಿ ರಿಲೇಷನ್ನ ಆ್ಯಡ್ ಮಾಡ್ತಿದ್ರೆ, ಇನ್ನೊಂದು ಅಟಾಮಿಕ್ ಮತ್ತು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಬಗ್ಗೆ ಇದಕ್ಕೆ ಪವರನ್ನು ಕೊಟ್ಟಿತ್ತು. ಅದ್ರ ಜೊತೆಗೆ ಈಗ ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಅಫೆನ್ಸಸ್ ರಿಲೇಟೆಡ್ ಟು ಕೌಂಟರ್ಫಿಟ್ ಕರೆನ್ಸಿ ಆರ್ ಬ್ಯಾಂಕ್ ನೋಟ್ಸು, ಮತ್ತು ಮ್ಯಾನುಫ್ಯಾಕ್ಚರ್ ಆರ್ ಸೇಲ್ಸ್ ಆಫ್ ಪ್ರಾಹಿಬಿಟೆಡ್ ಆರ್ಮ್ಸು, ಸೈಬರ್ ಟೆರರಿಸಮು, ಅಫೆನ್ಸಸ್ ಅಂಡರ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1908 ಈ ಎಲ್ಲ ಒಂದು ಆ್ಯಕ್ಟಿವಿಟೀಸ್ನು ಕೂಡ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂಡರಲ್ಲಿ ತೊಗೊಂಡು ಬರ್ತಾರೆ. ನೆಕ್ಸ್ಟ್, ಇದು ಜುರಿಸ್ಡಿಕ್ಷನ್ ಎಷ್ಟಿರುತ್ತೆ ಅಂದರೆ ಇದಕ್ಕೆ ಸೇಮ್ ಪವರ್ ಇರುತ್ತೆ. ಈಗ ಪೊಲೀಸ್ ಆಫೀಸರ್ ಯಾರಾದರೂ ಈ ರೀತಿಯಾದಂಥ ಕೇಸಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರಲ್ಲ, ಅಂತಹ ಒಂದು ಕೇಸಸ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಆ ಪೊಲೀಸ್ ಆಫೀಸರ್ಗೆ ಎಷ್ಟು ಪವರ್ ಇರುತ್ತೋ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆಫೀಸರ್ಸಿಗೂ ಅಷ್ಟೇ ಪವರ್ ಇರುತ್ತೆ. ಬಟ್ ಈ ಒಂದು ಪೊಲೀಸ್ನವ್ರಿಗೆ ವಿತಿನ್ ದ ಸ್ಟೇಟ್ ಇರುತ್ತೆ. ಬಟ್ ಇವರಿಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರಿಗೆ ಆಲ್ ಓವರ್ ಇಂಡಿಯಾ ಅಂದರೆ ಅಕ್ರಾಸ್ ದ ಇಂಡಿಯಾ ಇರುತ್ತೆ. ಸೊ ಈ ಒಂದು ಆಫೀಸರ್ಸ್ ಏನಿರ್ತಾರೆ, ಯು ಹ್ಯಾವ್ ದ ಪವರ್ ಟು ಇನ್ವೆಸ್ಟಿಗೇಟ್ ಶೆಡ್ಯೂಲ್ಡ್ ಅಫೆನ್ಸಸ್. ಇದರ ಅಂಡರಲ್ಲಿ ಯಾವುದೇ ಅಫೆನ್ಸಸ್ನ ಶೆಡ್ಯೂಲ್ ಮಾಡಿದ್ದಾರೆ ಅದೆಲ್ಲದನ್ನು ಹ್ಯಾಂಡಲ್ ಮಾಡುವಂಥ ಪವರ್ ಇವರಿಗಿರುತ್ತೆ. ಮತ್ತು ಇಟ್ ಈಸ್ ಕಮಿಟೆಡ್ ಔಟ್ಸೈಡ್ ದ ಇಂಡಿಯಾಯಿಂದ ಹೊರಗಡೆ ಇರೋವಂತಹ ಅಫೆನ್ಸಸ್ನ ಕೂಡ ಹ್ಯಾಂಡಲ್ ಮಾಡುವಂಥ ಪವರು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಇರುತ್ತೆ. ಇಟ್ ಈಸ್ ಸಬ್ಜೆಕ್ಟ್ ಟು ಇಂಟರ್ನ್ಯಾಷನಲ್ ಟ್ರೀಟೀಸ್ ಆ್ಯಂಡ್ ಡೊಮೆಸ್ಟಿಕ್ ಲಾಸ್ ಆಫ್ ದ ಅದರ್ ಕಂಟ್ರಿ. ಬಟ್ ಆದರೆ ಯಾವ್ಯಾವ ಕಂಟ್ರಿ ಜೊತೆಗೆ ನಾವು ಈ ಒಂದು ಟ್ರೀಟೀಸ್ನ ಮಾಡ್ಕೊಂಡಿರ್ತೀವಿ ಅಥವಾ ಡೊಮೆಸ್ಟಿಕ್ ಲಾಸ್ನ ಮಾಡ್ಕೊಂಡಿರ್ತೀವಿ ಅಲ್ವಾ,
ಅಂತಹ ಕಂಟ್ರಿಗಳಲ್ಲಿ ಇರೋಂಥ ಒಂದು ಆ್ಯಕ್ಟಿವಿಟೀಸ್ನ ಮಾತ್ರ ಇವ್ರಿಗೆ ಅಫೆನ್ಸಸ್ನ ಮಾತ್ರ ಹ್ಯಾಂಡಲ್ ಮಾಡೋ ಅಂತ ಪವರನ್ನು ಕೊಟ್ಟಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಮೇ ಡೈರೆಕ್ಟ್ NIA ಟು ಇನ್ವೆಸ್ಟಿಗೇಟ್ ಸಚ್ ಕೇಸಸ್ ಇನ್ ದ ಅಫೆನ್ಸ್ ಹ್ಯಾವ್ ಬಿನ್ ಕಮಿಟೆಡ್ ಇನ್ ಇಂಡಿಯಾ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಕಂಟ್ರಿ ಜೊತೆ ಇರೋಂತಹ ಒಂದು ಅಗ್ರಿಮೆಂಟಿಂದ ಈಗ ಶ್ರೀಲಂಕಾ ಅಂದ್ಕೊಳ್ಳಿ, ಶ್ರೀಲಂಕಾ ಜೊತೆ ನಮಗೊಂದು ಅಗ್ರಿಮೆಂಟ್ ಆಗಿದೆ ಅಂದ್ಕೊಳ್ಳಿ. ಸೊ ಅಲ್ಲಿ ಇರೋಂಥ ಅಫೆನ್ಸಸ್ನ ಹ್ಯಾಂಡಲ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಇವರಿಗೆ ಡೈರೆಕ್ಟ್ ಮಾಡ್ಬೋದು. ಈಗ ಇದಕ್ಕೋಸ್ಕರ ಮತ್ತು ಸ್ಪೆಷಲ್ ಕೋರ್ಟನ್ನು ಕೂಡ ಇವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಎಲ್ಲಿ ಅಂದರೆ ನ್ಯೂ ಡೆಲ್ಲಿನಲ್ಲಿ. ಸೊ ಇಲ್ಲಿ ಈ ಒಂದು ಕೇಸಸ್ನ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.